ಬೆಂಗಳೂರಿನ ಬಿಇಎಲ್ ಸರ್ಕಲ್ ಸಮೀಪದ ವಿದ್ಯಾರಣ್ಯಪುರ ರಸ್ತೆಯಲ್ಲಿ ನಡೆದ ಭಯಾನಕ ಘಟನೆ. ಚಲಿಸುತ್ತಿದ್ದಂತಹ ಬಸ್ಸಿನ ಟೈರ್ ಆಕಸ್ಮಿಕವಾಗಿ ಸಿಡಿದು ಆತಂಕದ ಕ್ಷಣಗಳು ಸೃಷ್ಟಿಯಾಗಿದ್ದವು. ಡ್ರೈವರ್ ತಕ್ಷಣ ಜಾಗೃತಿಯಿಂದ ವಾಹನವನ್ನ ನಿಯಂತ್ರಿಸಿ ದೊಡ್ಡ ಅಪಘಾತವನ್ನ ತಪ್ಪಿಸಿದ್ರು. ಈ ಒಂದು ಅಪಾಯದ ಪರಿಸ್ಥಿತಿ ಉಂಟಾಗಲು ಮುಖ್ಯ ಕಾರಣ ಅತಿವೇಗ ಮತ್ತು ನಿಯಮ ಉಲ್ಲಂಘನೆ. ವಕ್ರ ರಸ್ತೆ ಅಂದ್ರೆ ಕರ್ವ್ನಲ್ಲಿ ಡಬಲ್ ಯೆಲ್ಲೋ ಲೈನ್ ಇರುವಂತಹ ಜಾಗದಲ್ಲಿ ಓವರ್ಟೇಕ್ ಮಾಡಲು ಪ್ರಯತ್ನಿಸಿದ್ದು ದೊಡ್ಡ ನಿರ್ಲಕ್ಷ್ಯ. ಸ್ವಲ್ಪ ತಪ್ಪಿದ್ರೆ ಭಾರಿ ದುರಂತವಾಗಬಹುದಿತ್ತು. ರಸ್ತೆ ಸುರಕ್ಷತೆ ಎಲ್ಲರ ಹೊಣೆ. ನಿಯಮ ಪಾಲಿಸಿ, ಜೀವ ಉಳಿಸಿ. ಇಂಥ ಲೈನಲ್ಲಿ ನೋಡ್ಕೊಂಡ್ಬಿಡ್ಬೇಕಾರೆ ಪಾಸ್ ಆಗತ್ತಂಗೆ ಹೇಳಿಲ್ಲ. ರೈಟ್ ಸೈಡ್ ಲೆಫ್ಟ್ ಸೈಡ್ ಎಷ್ಟು ಕಂಟ್ರೋಲ್ ಅಂತ ಮಾಡಿ ನಾನು ನೀನು ಪಾಸ್ ಆದ್ಮೇಲೆ ರೈಟ್ ಸೈಡ್ ಬಂದಿದ್ದು ಅದು ಎಳ್ಕೊಂಡು ಬಂದ್ಬಿಡ್ತದೆ ಬಿಡಿ. ಕಂಟ್ರೋಲ್ಲೇ ಬಂದಿಲ್ಲ. ಇವ್ರು ಎಲ್ಲಿದ್ರು ನೋಡೋಣ. ಲೈನ್ ಅರ್ಧ ಲೈನ್ ಲೈನ್ ಎಲ್ಲಿದ್ದೀರಾ ನೋಡಿ. ಎಳ್ದಿದ್ದೀನಿ ನೋಡಿ. ಟೈರ್ ಹೊಡೆದ ಅಲ್ಲೇ ಟೈರ್ ಹೊಡೆದಾಗಿದೆ. ಬ್ಯಾಗ್ ಬಂದಿಲ್ಲ. ಸ್ವಲ್ಪ ವೇಟ್ ಇದ್ದೀರಾ ನೋಡಿ ಅಣ್ಣ. ಇಲ್ಲಿರೋದು ಟೈರ್ ಹೊಡೆದಾಗಿದೆ. ಅಲ್ಲಿಂದಾನೇ ಕಂಟ್ರೋಲ್ ಬಂದಿಲ್ಲ. ನಾನು ಏನ್ ಮಾಡ್ಲಿ? ಇವನ್ಗೊಬ್ಬನ ಗ್ಯಾಪ್ ಕೊಟ್ಟಿದ್ದೀನಿ. ನಿಮ್ಗೆ ಆತರ ಕಾಣಿಸುತ್ತೆ ಕ್ಯಾಮ್ರಾದಲ್ಲಿ. ಪ್ಲೇ ಮಾಡಿ ಇಲ್ಲೇ ನೋಡಿ. 2 ಬೈಕ್ ಇದೆ. ಹಿಂಗ್ ಬಂದು ಹೇಳ್ಕೊಂಡಿದ್ದೆ. ಓವರ್ಟೇಕ್ ಮಾಡೋ ಸ್ಪಾಟ್ ಇದು ಅಣ್ಣ. ಪ್ಲೇ ಮಾಡಿ. ಸರ್ವಿಂಗ್ ಇದೆ. ಪ್ಲೇ ಮಾಡಿ ಅಣ್ಣ. ಅಲ್ಲಿ ಪ್ಲೇ ಮಾಡಿ ಅಣ್ಣ. ಟೈರ್ ಹೊಡೆದಾಗಿದೆ ಅಲ್ಲಿ ನೋಡಿ. ಎಷ್ಟು ಎಳ್ದಿದ್ದೀನಿ ನೋಡಿ. ಕಾಣಿಸ್ತಾ ಇದೆಯಾ? ಟೈರ್ ಎಷ್ಟು ಕಂಟ್ರೋಲ್ ಬಂದಿದೆ ಗೊತ್ತಾ? ಗಾಡಿ ಎಲ್ಲ ಹೊರಟಾಗಿದೆ. ಕಂಟ್ರೋಲ್ ಬಂದಿದೆ. ಬೇರೆ ಕುದ್ಬೇಕಾಯ್ತಿರೋ ಲೆಕ್ಕದಾಗೆ ಗೊತ್ತಾಯ್ತು. ಬಟ್ ಸರ್ವಿಂಗ್ ಅಲ್ಲಿ ಸ್ಪೀಡ್ ಬರಂಗಿಲ್ಲ. ಅಷ್ಟೇ ಹೊಡೆದಾಗಿಲ್ಲ ಅಂದ್ರೆ ಹೇಳ್ಕೊಂಡಿದ್ದ. ಟೈರ್ ಹೊಡೆದಾಗ ನಾನೇನ್ ಮಾಡಿದ್ದೀರ? ನಿಮ್ಮ ತಪ್ಪು ಒಪ್ಕೊಳಕ್ ರೆಡಿ ಇಲ್ಲ ನೀವು. ತಪ್ಪು ಒಪ್ಕೊಳಕಲ್ಲ. ಟೈರ್ ಹೊಡೆದಾಗಿಲ್ಲ ಅಂದ್ರೆ ಹೇಳಿದ್ದೀರ. ಟೈರ್ ಎಲ್ಲಿದ್ದೀರಾ ನೋಡಿ ಅಣ್ಣ. ಎಲ್ಲಿದ್ದೀರಾ ಅಣ್ಣ? ಲೈನ್ ಎಲ್ಲಿದೆ? ನೀವು ಎಲ್ಲಿ ಬಂದಿದ್ರ? ಅದು ಓವರ್ಟೇಕ್ ಮಾಡೋ ಸ್ಪಾಟ್ ಅದು. ಅವರು ಹೋಗ್ತಾ ಇದ್ರು, ನಾವು ಹೋಗ್ತಾ ಇದ್ವಿ. ಸರಿ, ಓವರ್ಟೇಕ್ ಮಾಡಿರೋ ತಪ್ಪೆ. ಕಂಟ್ರೋಲ್ ಬಂದಿಲ್ಲ. ನಾನು ಏನ್ ಮಾಡ್ಲಿ? ಕಂಟ್ರೋಲ್ ಮಾಡಿದ್ದೀರಾ? ಅದು ಓಕೆ. ಕಂಟ್ರೋಲ್ ಬಂದಿಲ್ಲ. ಆದ್ರೆ ಎಷ್ಟು ಎಳ್ದಿದ್ದೀನಿ ಗೊತ್ತಾ ಗಾಡಿ? ನಮ್ಗೆ ಉಳಿಸಿದಾರ, ಥ್ಯಾಂಕ್ ಯು. ಬಟ್ ಸ್ಪೀಡಲ್ಲಿ ಇರೋದಿಲ್ಲ ನೀವು ಅಲ್ಲಿ ಕರ್ವಿಂಗ್ ಅಲ್ಲಿ. ಎಲ್ಲ ಕ್ಯಾಪ್ಚರ್ ಆಗಿದೆ. ಜನ ಸತ್ತೋಗ್ಬಿಡ್ತಿದ್ವಿ. ಸ್ಪೀಡ್ ಅಲ್ಲಿ ಇದ್ರಿ ಗೊತ್ತಾ ನೀವು ಕರ್ವಿಂಗ್ ಅಲ್ಲಿ? ಸರ್, ಆ ರೋಡ್ ಕ್ರಾಸ್ ಮಾಡಿ ಬಂದಿದಾರ ನೀವು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.